ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರನ್ನಿಂಗ್ ಜಾಕೆಟ್ ಹೆಂಗೆ ಸ್ಟಾರ್ಟ್ ಮಾಡೋದು ಮತ್ತು ಅದನ್ನು ಯಾವ ರೀತಿ ನೋಡ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ಗಾಯ್ಸ್. ಮಗ್ಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಾಯ್ಸ್, ಮೊದಲು ಬಂದು ಇಲ್ಲಿ ಎಲ್ಲ ಹುಕ್ಸ್ಗಳು ಸರಿಯಾಗಿದೆಯಾ ಅಂತ ನೋಡ್ಕೊಬೇಕು, ಮತ್ತು ಆಯಿಲೆಲ್ಲ ಹಾಕಿದೆಯಾ ಅಂತ ನೋಡ್ಕೊಬೇಕು ಗಾಯ್ಸ್. ಮತ್ತು ಆಮೇಲೆ ಈ ದಾರಗಳನ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಬೇಕು, ಹುಕ್ಸ್ಗಳು ಯಾವ ರೀತಿ ಐತೆ ಅಂತ. ಸ್ವಲ್ಪ ಏನಾದರೂ ಲೂಸ್ ಆಗಿದ್ದರೆ ಕರೆಕ್ಟಾಗಿ ಬರೋಲ್ಲ ಗೈಸ್ ಡಿಸೈನು. ಅದರಿಂದ ನಾವೆಲ್ಲ ಇದನ್ನು ಕರೆಕ್ಟಾಗಿ ನೋಡ್ಕೊಬೇಕು. ಮತ್ತು ಯಾವುದಾದ್ರೂ ಲೂಸ್ ಆಗಿದ್ದರೆ ಟೈಟ್ ಮಾಡ್ಕೊಬೇಕಾಗುತ್ತೆ ಗಾಯ್ಸ್. ಎಲ್ಲ ಓಡಿ ಎಲ್ಲ ಕಟ್ಟಾಗಿರ್ತಾವೆ ಗಾಯ್ಸ್, ಅದರಿಂದ ನಾವು ಚೆಕ್ ಮಾಡ್ಕೊಬೇಕು ಗಾಯ್ಸ್. ಸ್ಪ್ರಿಂಗ್ಗಳು ಚೆಕ್ ಮಾಡ್ಕೊಬೇಕಾಗುತ್ತೆ ಗಾಯ್ಸ್, ಅವು ಸ್ವಲ್ಪ ಹೊಲ್ಟೋಗಿರ್ತವೆ, ಅವಾಗ ನೋಡ್ಕೊಂಡು ಚೆಕ್ ಮಾಡ್ಕೊಬೇಕು. ಮತ್ತು ಈ ದಾರ ಫುಲ್ ಕೆಳಗಡೆವರೆಗೂ ಚೆಕ್ ಮಾಡ್ಕೊಬೇಕು ಗಾಯ್ಸ್. ಈ ಥರ ಚೆಕ್ ಮಾಡ್ಕೊಳ್ರಿ. ಅದೆಲ್ಲ ನೋಡ್ಕೊಂಡು ಇದಾದಮೇಲೆ ಗಾಯ್ಸ್ ಕಾರ್ಡ್ ನೋಡ್ಕೊಬೇಕು. ಕಾರ್ಡ್ಗಳು ಒಂದೊಂದು ಜಂಪ್ ಆಗ್ಬಿಡ್ತಾವೆ ಗಾಯ್ಸ್ ಓಡಬೇಕಾದ್ರೆ, ಅದರಿಂದ ನಾವು ಕಾರ್ಡ್ ಚೆಕ್ ಮಾಡ್ಕೊಬೇಕು. ಮತ್ತು ಕಾರ್ಡಲ್ಲಿ ದಾರ ಕಟ್ಟಿರ್ತಲ್ಲ ಗಾಯ್ಸ್, ಅದೆಲ್ಲ ಕಟ್ಟಾಗ್ತಾ ಇರುತ್ತೆ, ಅದನ್ನು ಚೆಕ್ ಮಾಡ್ಕೊಬೇಕು. ಮತ್ತು ಕಾರ್ಡ್ಗಳು ಒಂದೇ ಸಮ ಹೋಗ್ತಾ ಇರಬೇಕು ಗಾಯ್ಸ್, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಆವಾಗ ಡಿಸೈನ್ ಚೇಂಜ್ ಆಗುತ್ತೆ ಗಾಯ್ಸ್. ಅದರಿಂದ ಇದನ್ನು ಕರೆಕ್ಟಾಗಿ ನೋಡ್ಕೊಬೇಕು. ಮತ್ತು ಹಿಂದೆ ಗಾಯ್ಸ್ ವಾರ್ಪಲ್ಲಿ ತೂಕ ಸ್ವಲ್ಪ ಕಡಿಮೆ ಹಾಕ್ಕೊಂಡಿರಬೇಕು. ಅಕಸ್ಮಾತ್ ನಾವೇನಾದರೂ ಜಾಸ್ತಿ ಹಾಕ್ಕೊಂಡಿದ್ರೆ ತೂಕ ಜಾಸ್ತಿ ಬಿದ್ದಿದ್ದ ದಾರಗಳಲ್ಲಿ ಹುಕ್ಸ್ಗಳು ಬೆಂಡ್ ಆಗುತ್ತೆ ನೋಡಿ ಗಾಯ್ಸ್. ಅದೆಲ್ಲ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಕಾರ್ಡ್ನ ನೋಡ್ಕೊಂಡು ಬಂದು ಚೈನ್ ಚೆಕ್ ಮಾಡ್ಕೊಬೇಕು ಗಾಯ್ಸ್. ಚೈನ್ಗೆ ಅವಾಗವಾಗ ಗ್ರೀಸ್ ಹಾಕ್ತಾ ಇರ್ಬೇಕು ಗಾಯ್ಸ್, ಇಲ್ಲಾಂದರೆ ಚೈನ್ ಲೂಸ್ ಆಗಿ ಕಟ್ಟಾಗ್ಬಿಡುತ್ತೆ. ಸ್ವಲ್ಪ ಲೂಸ್ ಆದರೂ ಹತ್ತು ಕಡೆ ಇರುತ್ತಲ್ಲ ಗಾಯ್ಸ್, ಆ ನೆಟ್ಟು ಟೈಟ್ ಮಾಡ್ಕೊಂಡ್ರೆ ಟೈಟ್ ಆಗುತ್ತೆ. ಆ ಥರ ನೋಡ್ಕೊಂಡ್ರೆ ಚೈನು ಕೂಡ ಕರೆಕ್ಟಾಗಿ ಓಡುತ್ತೆ. ಚೈನ್ ಏನಾದರೂ ಸ್ವಲ್ಪ ಲೂಸ್ ಆದರೆ ಅವಾಗ ಏಟ್ಗಳು ಸ್ವಲ್ಪ ಕಡಿಮೆ ಆಗುತ್ತೆ ಗಾಯ್ಸ್, ಅದರಿಂದ ನಾವು ಕ್ಲೀನ್ ನೋಡ್ಕೊಬೇಕು. ಪಂಚಿಂಗು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಮಗ್ಗ ಓಡಲ್ಲ ಗಾಯ್ಸ್. ಈ ಥರ ನಾವು ನೋಡ್ಕೊಂಡ್ರೆ ಗಾಯ್ಸ್ ಜಾಕೆಟ್ ಬೇಗ ಹಾಳಾಗೋಗಲ್ಲ ಗಾಯ್ಸ್. ಈ ಥರ ಡಿಸೈನ್ ಕ್ಲೀನಾಗಿ ಬೀಳುತ್ತೆ ಗಾಯ್ಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಬಾಯ್.